ಶ್ರೀಕೃಷ್ಣ ಇದನ್ನೆಲ್ಲ ನೋಡಲಾರದೆ ಏಕಾಂತದ ಸಮುದ್ರ ತೀರದ ಬಳಿ ಸಾರ್ದು ನಿರ್ವೀಣನೆಂಬಂತೆ ಮಳಲ ದಿಣ್ಣೆಯ ಮೇಲೆ ಕುಳಿತು ಪಶ್ಚಿಮ ದಿಗಂತವನ್ನು ನೋಡಲಾರಂಭಿಸಿದ. ಸೂರ್ಯದೇವ ಈ ಚಂದ್ರವಂಶೀಯರನ್ನು ಆಗ ಅಪಹಾಸ್ಯ ಮಾಡುವಂತೆ ಕಂಡುಬಂದ. ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನು ಸ್ಮರಿಸಿದ. ಚಕ್ರರಾಜ ಪ್ರತ್ಯಕ್ಷನಾಗಿ ಏನಪ್ಪಣೆ ಎಂದು ಬೇಡಿದ. ವ್ಯಗ್ರನಾದ ಶ್ರೀಕೃಷ್ಣ ಅವನಿಗೇನೆಂದು, ಈ ಅವತಾರದಲ್ಲಿ ಇದು ನಿನಗೆ ಕೊನೆಯ ಕೆಲಸ. ಈ ಜೊಂಡು ಹುಲ್ಲಿನಲ್ಲಿ ನಿನ್ನ ಒಂದಂಶವನ್ನಿಟ್ಟು ಅಂತರ್ಧನಾಗು. ಹೋಗಿ ಸೇರಬೇಕಾದಲ್ಲಿ ಹೋಗಿ ಸೇರು. ಸುದರ್ಶನ ಅಸದೃಶನಾದ. ಅನಂತರ ಶ್ರೀಕೃಷ್ಣ ಪಾಂಚಜನ್ಯವನ್ನು ಸ್ಮರಿಸಿ ಅವನನ್ನು ಸಮುದ್ರ ತೀರದಲ್ಲಿ ಸೇರಿ ಅಂತರ್ಗತನಾಗಲು ಎಂದಾಜ್ಞಾಪಿಸಿದ. ಆಮೇಲೆ ಗರುಡದೇವನನ್ನು ಕರೆಸಿ, ನಿನ್ನ ಸೇವೆಯೇ ಸಾಕು, ನಿತ್ಯ ವಿಭೂತಿಗೆ ತೆರಳು ಎಂದು ಆಜ್ಞಾಪಿಸಿದ. ಆಮೇಲೆ ಶ್ರೀಕೃಷ್ಣ ತನ್ನ ದಿವ್ಯರಥವನ್ನು ಅಶ್ವಗಳನ್ನು ಪ್ರತ್ಯಕ್ಷ ಮಾಡಿಕೊಂಡು ಅಗ್ನಿದೇವನನ್ನು ಬರಮಾಡಿ, ಅಯ್ಯ ಯಜ್ಞೇಶ್ವರ, ನಿನ್ನ ಸೇವೆ ಸಂಧಿಸಿತು. ಈ ಉಪಕರಣಗಳನ್ನು ಮತ್ತೆ ಸ್ವೀಕರಿಸು ಎಂದು ಅವನನ್ನು ಹಿಂತಿರುಗಿಸಿದ. ದೂರದಲ್ಲೇ ಹಿಂದೆ ನಿಂತಿದ್ದ ದಾರುಕ ಇದನ್ನು ಗಮನಿಸಿ ದಿಕ್ಕು ತೋರದೆ ಭಯಭೀತನಾಗಿದ್ದನ್ನು ಕಂಡು ಶ್ರೀಕೃಷ್ಣ ಅವನಿಗೆ ತಾನು ಹೇಳಿದ್ದು ನೆನಪಿಸುವಂತೆ ಅಭಯ ಪ್ರದಾನ ಮಾಡಿದ. ಸೂರ್ಯ ಇಳಿಯಲಾರಂಭಿಸಿದ್ದ. ಮಹಾಪಾನ ನಿರ್ಭೀತಿಯಿಂದ ನಡೆದೇ ಇತ್ತು. ಬಲಭದ್ರ ಪ್ರಕಟವಾಗಿಯೇ ತಿರಸ್ಕರಿಸಿದ್ದನ್ನು ಕುಡಿದದ್ದನ್ನು ನೋಡಿ ಕೃತವರ್ಮನು ಹಾಗೆ ಮಾಡಿದ. ಸತ್ಯಾಕಿ ಅವನನ್ನನುಸರಿಸಿದ. ಗದ, ಬಭ್ರು, ಆಕ್ರೋರ, ಸಾಂಬ, ಜಾರುದ್ವೇಷಾಸಿ, ಕೃಷ್ಣಪುತ್ರರು ಎಲ್ಲರೂ ಸಿಕ್ಕಂತೆ ಕುಡಿಯಲಾರಂಭಿಸಿದರು. ಮದಿರಾದೇವಿ ಶ್ರೀಕೃಷ್ಣ ಆಜ್ಞೆಯನ್ನು ಚೆನ್ನಾಗಿಯೇ ಪ್ರಾರಂಭಿಸಲಾಗಿದ್ದಳು. ಸೂರ್ಯಾಸ್ತ ಸಮಯದವರೆಗೂ ಈ ಕುಡಿತ ನಿರ್ಗಳವಾಗಿ ನಡೆದು ಕುಡಿಯುವುದಕ್ಕೆ ಇನ್ನೇನು ಉಳಿಯುವುದಿಲ್ಲವೆನ್ನುವ ತನಕ ನಡೆದೇ ನಡೆಯಿತು. ಯಾದವ ವೀರರು ಭೋಗಕ್ಕೆಂದು ಬಂದಿದ್ದ ಅಬೀರ ಸ್ತ್ರೀಯರು ನಿರ್ಜರವಾಗಿ ಕುಡಿದು ಮತ್ತರಾಗಿ ಬಿದ್ದರು. ಯಾದವ ಪುರುಷರು ಅವರಿಗಾಗಿ ನಾನು ತಾನೆಂದು ಕಾದಲಾರಂಭಿಸಿದರು. ಜಗಳ ಆರಂಭವಾದದ್ದು ಹೀಗೆ. ಕೃತವರ್ಮ ಸತ್ಯಾಕಿಯನ್ನು ನೋಡಿ ವಿಕಟವಾಗಿ ನಕ್ಕು, ಸತ್ಯಾಕಿ, ಅಷ್ಟೇಕೆ ಕ್ಷುದ್ರನಾಗಿ ಎಲ್ಲವೋ ಮಲಗಿದ್ದ ದ್ರೌಪದಿಯರನ್ನು ನಿಕ್ಷಣವಾಗಿ ಕೊಂದ ಹೇಡಿ ನೀನು ಮಹಾಭಾರತ ಯುದ್ಧದ ವೀರ ನೀನೆಂದು ಹೇಳಿಕೊಳ್ಳಲು ನಾಚಿಕೆಯಾಗಲಾರದೆ ಎಂದು ಮೊದಲಿಸಿದ. ಕೃತವರ್ಮ ಉತ್ತರಿಸಿದ, ಹೌದೌದು, ಭೂರಿಶ್ರವಸ್ತನನ್ನು ಯೋಗಾರೂಢನಾಗಿ ಕುಳಿತಿದ್ದಾಗ ಒಬ್ಬ ವಿಧವಾಪುತ್ರ ಅವನನ್ನು ಕೊಂದನಲ್ಲ, ಅವನಿಗೀಗ ಮಹಾಭಾರತ ವೀರ ಅಲ್ಲವೇ? ತನ್ನನ್ನು ವಿಧವಾಪುತ್ರ ಎಂಬುದಕ್ಕೆ ಸತ್ಯಾಕಿ ಬಲು ಕ್ಷುದ್ರನಾಗಿ ಕೈಯನ್ನೆತ್ತಿ ತನ್ನವರ ಕಡೆ ಕ್ರೂರವಾಗಿ ನೋಡಿ ಆರಂಭವಾಗಲಿ ಎಂಬಂತೆ ಕೈಬೀಸಿದ. ಕೃತವರ್ಮನನ್ನು ಸತ್ಯಾಕಿ ಬೈದಿದ್ದಕ್ಕೆ ಪ್ರಮುದ್ಯ ಗಹಗಹಿಸಿ ತನ್ನ ಮೆಚ್ಚುಗೆ ಸೂಸಿದ್ದು ಕೃತವರ್ಮನಿಗೆ. ಎಷ್ಟೋ ಸಹನೆಯನ್ನಾಗಲಿ ತನ್ನವರ ಕಡೆ ತಾನು ಕೈಬೀಸಿದ. ಶ್ರೀಕೃಷ್ಣ ನಡುವೆ ಪ್ರವೇಶಿಸಿದ್ದ. ಕೈ ಮಿಲಾಯಿಸುವುದನ್ನು ತಡೆಯಲು ತುಂಬ ಶ್ರಮಿಸಿದ. ಅವನ ಮಾತುಗಳನ್ನು ಆ ಮಲೇರಿದ ಸ್ಥಿತಿಯಲ್ಲಿ ಯಾರೂ ಕೇಳಲಿಲ್ಲ. ಸತ್ಯಾಕಿಯ ಕೋಪ ಮುಗಿಲಿಗೇರಿತು. ಪಕ್ಕದಲ್ಲಿದ್ದ ಶ್ರೀಕೃಷ್ಣನಿಗೆಂದ ಶ್ರೀಕೃಷ್ಣ, ಸಜ್ರಾತಿನನ್ನು ಕೊಲೆ ಮಾಡಿಸಿ ನೀಚ ಈ ಕೃತವರ್ಮನೇ. ಶತಧನ್ವನಿಗೆ ಕಿವಿ ಕೆಡಿಸಿ ಪುಲಾಯಿಸಿ ಸಮಂತಕವನ್ನು ಕುದಿಯಲು ಪ್ರೇರೇಪಿಸಿದ ನಿಷ್ಠಪಾನ. ಆ ಸತ್ರಾಜಿತನನ್ನು ರಹಸ್ಯದಲ್ಲಿ ಇವನಿಂದ ಕೊಲ್ಲಿಸಿ ಆ ಅಶ್ವಧನವನ್ನು ನಿನ್ನ ಕೈಯಲ್ಲೇ ಕೊಲ್ಲಿಸಿದ ಪಾಪಿ ಈ ಕಪಟಿ, ಈ ಕೃತವರ್ಮ. ಶ್ರೀಕೃಷ್ಣ ಬಳಿ ಸತ್ಯಭಾಮೆ ನಿಂತಿದ್ದಳು. ಈ ಸಮಾಚಾರ ಅವಳಿಗೆ ಗೊತ್ತಿರಲಿಲ್ಲ. ತಂದೆಯ ನೆನಪು, ಅವನ ದಾರುಣ ಮರಣವೂ ನೆನಪಾಗಿ ಅಳುತ್ತಾ ನಿಂತಳು. ಆ ಕೃತ್ಯಕ್ಕೆ ಕೃತವರ್ಮನೇ ಪ್ರೇರಕನೆಂಬುದನ್ನು ಈಗ ಅರಿತ ಮೇಲೆ ಅವನನ್ನು ಸಿಟ್ಟಿನಿಂದ ನೋಡುತ್ತಾ ನ್ಯಾಯದಾನಕ್ಕೆ ಮೊರೆ ಇಡುವಳಂತೆ ಶ್ರೀಕೃಷ್ಣನ ಮುಖವನ್ನು ನೋಡಲಾರಂಭಿಸಿದಳು. ಇದು ಸತ್ಯಾಕಿಗೆ ಇನ್ನಷ್ಟು ಕೋಪಗೊಂಡಿತು. ಸತ್ಯಭಾಮೆಗೆಂದ, ಅಮ್ಮ ಸತ್ಯಭಾಮೆ, ಈ ಕೃತವರ್ಮ ಈಗ ಭೂಮಿಗೆ ಭಾರವಾದ.
ಬದುಕಿರುವ ಹಕ್ಕು ಅವನಿಗೆ ಈಗ ತೀರಿದೆ. ಮಲಗಿದ್ದ ಮಕ್ಕಳನ್ನು ಕೊಂದ ಈ ವೀರನ ಮಾರ್ಗವನ್ನೇ ನಾನು ಈಗ ಅನುಸರಿಸುತ್ತೇನೆ. ಶಿಖಂಡಿಗಳು ಎಂದು ಅನುಸರಿಸಿದ ದಾರಿಯನ್ನೇ ನಾನು ಈಗ ಅನುಸರಿಸುತ್ತೇನೆ ನೋಡು ಎಂದವನೇ ಮುನ್ನುಗ್ಗಿ ಕತ್ತಿಯಿಂದ ಒಂದೇ ಏಟಿಗೆ ಕೃತವರ್ಮನ ತಲೆಯನ್ನು ತುಂಡರಿಸಿದ. ಅಮಲಿನಲ್ಲಿದ್ದ ಕೃತವರ್ಮನಿಗೆ ತಾನು ಸತ್ತದ್ದೂ ತಿಳಿಯಲಿಲ್ಲ. ಪುಟಿದೇಳುತ್ತಾ ಅವನ ತಲೆ ಸಮುದ್ರದಲ್ಲಿ ಹೋಗಿ ಬಿದ್ದಿತು. ಸತ್ಯಾಕಿಯ ಕೋಪ ಇನ್ನೂ ಆರಲಿಲ್ಲ. ಸುತ್ತಲೂ ನಿಂತಿದ್ದ ಹಲವಾರು ಕೃತವರ್ಮನ ಅನುಚರರನ್ನು ಸರಸರನೆ ಕೊಂದು ಹಾಕಿದ. ಕೃತವರ್ಮನ ಹೆಣ ಮೊದಲು ಉರುಳಿದ ಮೇಲೆ ಧೈರ್ಯಗೆಟ್ಟ ಅವನ ಕಡೆಯವರು ಸವಾರಿಸಿಕೊಂಡು ಮತ್ತೆ ಧೈರ್ಯ ಹೊಂದಿ ಸತ್ಯಾಕಿಯ ಕಡೆ ಹಲವಾರು ವೀರರನ್ನು ಅದೇ ದಾರಿಯಲ್ಲಿ ಸಂಹರಿಸಿದರು. ಆಮೇಲೆ ಈ ಮಾರಣ ಹೋಮ ಮುಂದುವರೆಯಿತು. ಸೂರ್ಯ ಮುಳುಗಿದ, ಚಂದ್ರ ಮೇಲೇರುತ್ತಿದ್ದ ಬೆಳದಿಂಗಳಲ್ಲಿ ಯಾದವರು ಸಮುದ್ರದ ತೀರದಲ್ಲಿ ಬಚ್ಚಿಟ್ಟಿದ್ದ ಆಯುಗಳನ್ನು ಹುಡುಕಿ ತೆಗೆದು ಹೋರಾಡಲಾರಂಭಿಸಿದರು. ಅವು ನಮ್ಮವು ತಮ್ಮವು ಎಂಬ ಜಗಳ ಅಲ್ಲೇ ಹುಟ್ಟಿತು. ಆಯುಧಗಳನ್ನು ಹೊರತೆಗೆಯುವ ಮುಂಚೆ ಅಲ್ಲಿ ಸತ್ತವರು ತುಂಬ ಜನ. ಪರಸ್ಪರ ವೈರಿಗಳು, ಗುಂಪಿನವರ ಎಂದು ಸಂಶಯವಾಯಿತಲ್ಲ. ಒಂದೇ ಕುಟುಂಬದ ಅಣ್ಣ ತಮ್ಮಂದಿರು, ತಂದೆ ಮಕ್ಕಳು, ಮಾವ ಅಳಿಯ, ಭಾವ ಭಾಮೈದ ಹೀಗೆ ನಾನಾ ಸಂಬಂಧ ಯಾದವ ವೀರರ ಪರಸ್ಪರ ಓಡಾಡಿದ ಕಾದಿ ಕೊಂದರು. ಅಷ್ಟರಲ್ಲೇ ಉಳಿದವರು ದೃಶ್ಯಸ್ತ್ರೀಯರೊಡನೆ ಕಿಡಿಸುತ್ತಾ ನಡೆಸುತ್ತಿದ್ದ ಯುದ್ಧ ಘೋರತೆಯನ್ನು ಗಮನಿಸಿದೆ. ಕಾಮ ಕೇಳಲಿ ಮುಗ್ಧರಾದರು. ಆ ಸ್ತ್ರೀಯರು ತಮಗೆ ಬೇಕೆಂದು ಉಳಿದವರ ಅವರ ಮೈಮೇಲೆ ಬಿದ್ದರು. ನಗ್ನರಾಗಿ ಅವರು ಆ ವ್ಯವಸ್ಥೆಯಲ್ಲೂ ಸಮುದ್ರದ ದಂಡೆಯೆದ್ದ ಆಯುಧಗಳನ್ನು ತಂದು ಹೊಡೆದಾಡಿ ಸತ್ತರು. ಕೆಲವರು ಸಿಟ್ಟಿನಲ್ಲಿ ಆ ಸ್ತ್ರೀಯರನ್ನು ತಮಗೆ ದಕ್ಕಲಿಲ್ಲವೆಂದು ಅವರನ್ನು ಕೊಂದರು. ಮಾರಣ ಹೋಮ ನಡೆದಿತ್ತು. ಚಂದ್ರ ಆಕಾಶದ ನಡುವೆಗೇರಿದ್ದ. ರಕ್ತದ ಘಾಟು ಎಲ್ಲೆಡೆ ಆಕಾಶದಲ್ಲಿ ಪಸರಿಸಿತ್ತು. ಭೀತರಾದ ಕೃಷ್ಣ ಪತ್ನಿಯರು, ಯಾದವ ಸ್ತ್ರೀಯರು ರಕ್ಷಕರನ್ನು ಕಾಣದೆ ಗೋಳಾಡುತ್ತಿದ್ದರು. ಊರಿಗೆ ಸಮಾಚಾರ ಹೇಳಲು ಯಾರೂ ಹೋಗುವ ಸ್ಥಿತಿಯಲ್ಲಿರಲಿಲ್ಲ. ಹೇಳಿದ್ದರೂ ಅತ್ತಿಲ್ಲದ ಯಾವ ಸಂಬಂಧವೂ ಬರುವಂತಿರಲಿಲ್ಲ. ಇಲ್ಲಿನ್ಯಾರಿದ್ದಾರು? ಇಲ್ಲಿ ಯುದ್ಧ ನಡೆದೇ ಇತ್ತು. ಕೃತವರ್ಮನ ಕಡೆಯವರು ಸತ್ಯಾಕಿಯನ್ನು ಹುಡುಕಲಾರಂಭಿಸಿದರು. ದೂರದಲ್ಲಿ ನಿಂತ ಕೃತಾರ್ಥ ಭಾವದಿಂದ ಹಿಗ್ಗಿದ್ದ. ಅವನನ್ನು ಕಂಡು ಕೃತವರ್ಮನ ಸೇನೆ ಅವನನ್ನು ಸುತ್ತುವರಿಯಿತು. ಇನ್ನೇನು ಸತ್ಯಾಕಿಯನ್ನು ಅವರೆಲ್ಲ ಪರಿಹರಿಸಬೇಕೆಂಬುವಷ್ಟರಲ್ಲೇ ನಡುವೆ ಉದ್ಯಮ ಪ್ರವೇಶಿಸಿದ. ತನ್ನ ಆಯುಧಗಳನ್ನು ಹೊರತೆಗೆದು ಕೃತವರ್ಮನನ್ನು ಕತ್ತರಿಸಲಾರಂಭಿಸಿದ. ಈ ಸೇನೆ ಸಮುದ್ರದಂತೆ ಉಕ್ಕಿ ಬರುತ್ತಿದ್ದು ಬಹುಕಾಲ ಅದನ್ನು ಎದುರಿಸಲಾಗಲಿಲ್ಲ. ಶ್ರೀಕೃಷ್ಣ ಅಷ್ಟರಲ್ಲಿ ಒಂದು ತಡೆಯಲು ನಿಲ್ಲಿಸಿದ. ಆಗಲಿಲ್ಲ. ಅವನೆದುರೇ ಪ್ರಬುದ್ಧ ಹತನಾದ. ಸತ್ಯಾಕಿಯೂ ಸಹ. ಶ್ರೀಕೃಷ್ಣನಿಗೆ ಪುತ್ರಶೋಕದ ಕೋಪ ಮಿತಿಮೀರಿತು. ತನ್ನೆಲ್ಲ ಆಯುಧಗಳನ್ನು ಕಳುಹಿಸಿಕೊಟ್ಟಿದ್ದ ಅವನಿಗೆ ಆ ಕೈಯಲ್ಲಿ ಈಗ ಏನೂ ಉಳಿದಿರಲಿಲ್ಲ. ಜೊಂಡು ಹುಲ್ಲನ್ನೇ ಕಿತ್ತು ಆ ಕೃತವರ್ಮನ ಕಡೆಯವರು ಸಹಸ್ರ ಸಂಖ್ಯೆಯಲ್ಲಿ ಕೊಂದು ಹಾಕಿದ. ಅವನನ್ನು ಕೈಯಲ್ಲಿ ಅದು ವಜ್ರಾಯುಧ ಆಯಿತು, ಸುದರ್ಶನ ಚಕ್ರವೇ ಆಯಿತು. ಈಗ ಯಾದವರು ಆಯುಧಗಳನ್ನು ಮುಗಿದಿದ್ದು ಅವರು ಕೃಷ್ಣನ ಉದಾಹರಣೆಯನ್ನು ಜೊಂಡು ಹುಲ್ಲನ್ನೇ ಕಿತ್ತು ಹೊಡೆದಾಡಲಾರಂಭಿಸಿದರು. ಆಶ್ಚರ್ಯ! ಈ ಮೃತ್ಯು ತಾಂಡವದಿಂದ ತಪ್ಪಿಸಿಕೊಂಡು ಬದುಕಿ ಉಳಿಯಬೇಕೆಂಬ ಆಸೆ ಯಾರಿಗೂ ಬರಲೇ ಇಲ್ಲ. ಶ್ರೀಕೃಷ್ಣ ಕೈಯಲ್ಲಿದ್ದ ಜೊಂಡು ಉಳಿದವರಿಗೆ ಕಬ್ಬಿಣದ ಒನಕೆಯಂತೆ ಕಾಣಲಾರಂಭಿಸಿತು. ಹಲವರು ದುರ್ವಾಸರನನ್ನು ನೆನೆದರು. ಕಾಲ ಮಿಂಚಿತು, ಕೈ ಮೀರಿತು. ಶ್ರೀಕೃಷ್ಣ ಪುತ್ರರೆಲ್ಲ ಸಾಂಬ, ಚಾರುದ್ವೇಷ, ಪ್ರದ್ಯುಮ್ನಾದಿಗಳೆಲ್ಲ ಒಬ್ಬರು ಉಳಿಯದಂತೆ ಸತ್ತು ಬಿದ್ದ ಘೋರದೃಶ್ಯವಿದು. ಆ ಬೆಳದಿಂಗಳ ತಪ್ಪಲಿನಲ್ಲೂ ಶ್ರೀಕೃಷ್ಣ ಪತ್ನಿಯರು ಎದೆಗೆ ದುಳ್ಳರಿ ತಂದಿತು. ಶ್ರೀಕೃಷ್ಣ ತಮ್ಮ ಗದೆಯನನ್ನು ಯಾರು ಕೊಂದಿದ್ದು? ಆಕ್ರೋರ ಸತ್ತಿದ್ದ. ಇನ್ಯಾರಿಗಾಗಿ ಶಾಂತಿ ಎಂದು ಯೋಚಿಸಿ ಕುದ್ರನಾದ ಕೃಷ್ಣ
ಉಳಿದ ಯಾದವ ವೀರರನ್ನು ತಾನೇ ಜೊಂಡು ಹುಲ್ಲುಗಳಿಂದ ಕೊಲ್ಲುತ್ತಾ ಬಂದ. ಇದು ನಡೆಯುತ್ತಾ ರಾತ್ರಿಯೇ ಮುಗಿಯುತ್ತಾ ಬಂತು. ಚಂದ್ರನು ಅಸ್ತಂಗತನಾಗುತ್ತಿದ್ದ. ಚಂದ್ರವಂಶವೇ ಹತವಾಗಿ ಅವನು ಕಾಂತಿಹೀನನಾಗಿ ಕಾಣುತ್ತಿದ್ದ. ಮರಳು ದಿಣ್ಣೆಯೆಲ್ಲ ಹೆಣಗಳಿಂದ ತುಂಬಿ ದುರ್ವಾಸನೆ ನಾರಲಾರಂಭಿಸಿತು. ರಕ್ತವು ಅಲ್ಲಲ್ಲೇ ಇಂಗದಿದ್ದರೂ ಭಯಂಕರವಾಗಿ ಕಾಣುತ್ತಿತ್ತು. ಯಾದವ ಸ್ತ್ರೀಯರು ಕೂಡಿಕೊಂಡು ಅಳುತ್ತಿದ್ದರು. ಅವರನ್ನು ಅಲ್ಲಿ ಯಾರೂ ಸಂತೈಸುತ್ತಿರಲಿಲ್ಲ.